ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಣ್ಣೆ ಇದೆ, ಆಮೇಲೆ ಮೊಸರು ಬೇಳೆ ಇದೆ, ಅದಾದಮೇಲೆ ಮೆಂತ್ಯ ಪಲ್ಯ ಇದೆ, ಹಸಿಮೆಣಸಿನ ಖಾರ ಇದೆ, ಅದಾದಮೇಲೆ ಉಪ್ಪು ಇದೆ, ಅದಾದಮೇಲೆ ಅರಿಶಿಣ ಇದೆ, ಪಕ್ಕದಲ್ಲೂ ಕೂಡ ಒಂದು ಈರುಳ್ಳಿ ಕೂಡ ಇದೆ. ಸ್ನೇಹಿತರೆ, ಇವತ್ತು ನಾವು ಮಾಡುವಂಥ ಅಡುಗೆ ಯಾವುದಂತಂದರೆ ಈ ಮೊಸರು ಬೇಳೆ ಅಥವಾ ಮೊಸರು ಬೇಳೆ ಪಲ್ಯ ಆದರೂ ಅನ್ಕೋಬೋದು, ಅಥವಾ ಮೆಂತ್ಯ ಪಲ್ಯ ಬೇಳೆ ಆದರೂ ಅನ್ಕೋಬೋದು. ಸ್ನೇಹಿತರೆ, ಹಾಗಾದರೆ ಇನ್ನು ತಡೆ ಯಾಕೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರ, ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವಾಗ ನಮ್ಮ ವೈಫ್ ಅವ್ರು ನೋಡ್ತಾ ಇದ್ದಾರೆ, ಈರುಳ್ಳಿ ಕೂಡ ಕಟ್ ಮಾಡ್ತಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಇವಾಗ ನಾವು ಈ ಮೆಂತ್ಯ ಪಲ್ಯ ಬೇಳೆ ಮಾಡೋದಕ್ಕೆ ನಾವು ಒಂದು ಈರುಳ್ಳಿ ಮಾತ್ರ ತೊಗೊಂಡಿರೋದು. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಜಾಸ್ತಿ ಇರ್ತಾರೆ ಅದರ ಮೇಲೆ ನೀವು ತಗೋಬೇಕಾಗುತ್ತೆ. ಸೊ ಹಾಗಾಗಿ ನಾವು ನಿಮಗೆ ಆಲ್ರೆಡಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ನಾವಿರೋದು ಮನೇಲಿ 3 ಜನ. ಸೊ ಹಂಗಾಗಿ ನಾವು ಇಲ್ಲಿ ಒಂದು ಈರುಳ್ಳಿ ಮಾತ್ರ ತೊಗೊಂಡಿದ್ದೀವಿ. ಒಂದು ಕಪ್ ಮಟ್ಟಿಗೆ ನಾವು ಬೇಳೆ ತೊಗೊಂಡಿದ್ದೀವಿ. ಹಾಗೆ ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಕೂಡ ತೊಗೊಂಡಿದ್ದೀವಿ. ನೀವು ಕೂಡ ನೋಡ್ಬೋದು ವಿಡಿಯೋದಲ್ಲಿ. ಅಂದರೆ ಇವಾಗ ನಮ್ಮ ವೈಫ್ ಅವರು ಕಡಾಯಿ ಕೂಡ ಇಟ್ಟಿದ್ದಾರೆ. ಇವಾಗ ಎಣ್ಣೆ ಹಾಕುವಂಥ ಒಂದು ಟೈಮ್ ಇದು. ಇವಾಗ ಎಣ್ಣೆ ಹಾಕ್ತಿದ್ರೆ ಆಲ್ರೆಡಿ ಕಡಾಯಿ ಬಿಸಿಯಾಗಿದೆ. ಸೊ ಹಾಗಾಗಿ ಎಣ್ಣೆ ಹಾಕ್ತಿದ್ದಾರೆ. ನೋಡ್ಬೋದು ಎಣ್ಣೆ ಎಷ್ಟು ಹಾಕ್ತಿದ್ದಾರೆ ಅಂತ, 2ರಿಂದ ಅಥವಾ 3 ಆದರೂ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಅತಿಯಾಗಿ ಎಣ್ಣೆ ಹಾಕ್ಬಾರ್ದು. ಸೊ ಹಾಗಾಗಿ ನಮ್ಮ ವೈಫ್ ಅವರು ಒಂದು ಮೀಡಿಯಮಾಗಿ ಹಾಕಿದರು. ಇವಾಗ ಈರುಳ್ಳಿ ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಮೊಸರು ಬೇಳೆ ಪಲ್ಯ ಮಾಡೋದು ತುಂಬ ಈಸಿ ಅಂತಲೇ ಹೇಳಲಾಗುತ್ತೆ. ಇದಕ್ಕೇನು ಜಾಸ್ತಿ ಐಟಮ್ ಬೇಕಾಗಲ್ಲ. ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಇದ್ರೆ ಸಾಕು, ಮೊಸರು ಬೇಳೆ ಇದ್ರೆ ಸಾಕು. ಸ್ನೇಹಿತರೆ, ಇನ್ನೊಂದು ಅಡುಗೆ ಮಾಡೋ ಟೈಮಲ್ಲಿ ಒಂದು 10 ನಿಮಿಷ ಮುಂಚೆನೇ ನಮ್ಮ ವೈಫ್ ಅವರು ಮೊಸರು ಬೇಳೆನ ನೀರಲ್ಲಿ ನೆನೆ ಇಟ್ಕೊಂಡಿದ್ರು. ನೀವು ಕೂಡ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕ್ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ನೋಡ್ತಾ ಇದ್ರಲ್ವ, ಇವಾಗ ಈರುಳ್ಳಿ ಹಾಕಿದರೆ ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ, ನೀವು ಕೂಡ ಇದೇ ಥರ ಫ್ರೈ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವ, ನಾವು ಒಣ ಖಾರ ಯೂಸ್ ಮಾಡ್ತಿಲ್ಲ, ಇದಕ್ಕೆ ಹಸಿ ಖಾರನ ಯೂಸ್ ಮಾಡ್ತಿರೋದು. ನಿಮ್ಮ ಹತ್ರ ಹಸಿ ಖಾರ ಇದ್ದರೆ ಹಸಿ ಖಾರ ಯೂಸ್ ಮಾಡಿ, ಅಥವಾ ಒಣ ಖಾರ ಇದ್ದರೆ ಒಣ ಖಾರ ಯೂಸ್ ಮಾಡಿ. ಅದು ಅವರವರ ಆಯ್ಕೆ. ನಮ್ಮ ಹತ್ರ ನಮ್ಮ ತಾಯಿಯವರು ಹಸಿಮೆಣಸಿನ್ಕಾಯಿ ನಮ್ಮ ಸೈಡ್ ಜಾಸ್ತಿ ಊಟ ಮಾಡ್ತೀವಲ್ಲ. ಸೊ ಹಾಗಾಗಿ ಅವ್ರಿಗೆ ಈ ಥರ ಹಸಿಮೆಣಸಿನ್ಕಾಯಿ ಈ ಥರ ಖಾರ ಅರಿಯೋದಕ್ಕೆ ಬರುತ್ತೆ. ಸೊ ಹಾಗಾಗಿ ಅವರು ಖಾರ ಅರೆದಿಟ್ಟಂಥ ಹಸಿಮೆಣಸಿನ ಖಾರ ನಾವು ಯೂಸ್ ಮಾಡ್ತಿದ್ವಿ. ಇವಾಗ ನೋಡ್ತಾ ಇರಲ್ವ, ಅರಿಶಿಣ ಹಾಕ್ತಿದ್ದಾರೆ. ಅರಿಶಿಣ ಒಂದು ಸ್ವಲ್ಪನೇ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಹಾಕಿಸಿ ಒಂದು ಸ್ವಲ್ಪ ಇದೇ ಥರ ಇಲ್ಲಿ ನೋಡ್ತಾ ಇದ್ರಲ್ವಾ, ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನಮ್ಮ ವೈಫರು ಎಣ್ಣೆ, ಹಾಗೇ ಈರುಳ್ಳಿ, ಅದಾದಮೇಲೆ ಮೆಣಸಿನಕಾಯಿ, ಅದಾದಮೇಲೆ ಅರಿಶಿಣ, ಈ 4 ಕೂಡ ಮಿಕ್ಸ್ ಮಾಡಿದರು. ನೀವು ಕೂಡ ಇದೇ ಥರ ಮಿಕ್ಸ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರಲ್ವ, ನಾವು ಮುಂಚೆನೇ ನೀರಲ್ಲಿ ಮೊಸರು ಬೇಳೆ ನಾವು ನೆನೆಟ್ಕೊಂಡಿದ್ವಿ. ನೀವು ಕೂಡ ಇದೇ ಥರ ನೆನೆಟ್ಕೊಳ್ಬೇಕಾಗುತ್ತೆ. ಇವಾಗ ಹಾಕ್ತಾಯಿದ್ರೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ನೀರು, ನೋಡ್ತಾ ಇರಲ್ವ, ಈ ಥರ ನೀವು ಹಾಕ್ಬೇಕಾಗುತ್ತೆ. ಅಡುಗೆ ಮಾಡೋದಕ್ಕಿಂತ ಮುಂಚೆನೇ ನೀವು ನೀರಲ್ಲಿ ನೆನೆಟ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಮೊಸರು ಬೇಳೆನೂ ಬೇಯಿಸ್ಬೇಕಂತೇನಿಲ್ಲ, ನೀರಲ್ಲಿ ನೀವು ಮುಂಚೆನೇ ನೆನೆ ಇಟ್ಕೊಂಡ್ರೆ ಸ್ನೇಹಿತರೆ ತುಂಬ ಈಜಿ ಅಂತಲೇ ಹೇಳಲಾಗುತ್ತೆ. ಇದಕ್ಕೇನು ಜಾಸ್ತಿ ಹೊತ್ತು ಈ ಥರ ಬೇಯಿಸಬೇಕು ಅಥವಾ ಕುದಿಸ್ಬೇಕು ಅಂತೇನಿಲ್ಲ. ನೋಡ್ಬೋದು, ಇವಾಗ ಸಿಂಪಲಾಗಿ ಮಾಡ್ತಿದ್ರೆ ಇದೇನು ದೊಡ್ಡ ಕೆಲಸನೆಲ್ಲ, ಸಿಂಪಲ್ ಯಾರು ಬೇಕಾದರೂ ಅಡುಗೆ ಮಾಡ್ಕೊಳ್ಬೋದು. ಇವಾಗ ನೋಡ್ತಾರಲ್ವ, ಪ್ರತಿಯೊಂದು ಐಟಮ್ ಕೂಡ ಹಾಕಿದ್ರು. ಅದಾದಮೇಲೆ ಬೇಳೆ ಹಾಕಿದ್ದು. ಇವಾಗ ನಮ್ಮ ತಾಯಿಯವರು ಇಲ್ಲಿ ನೋಡ್ತಾ ಇದ್ರಲ್ವ, ಇದು ಮೆಂತ್ಯ ಪಲ್ಯ ಕೊಡ್ತಾ ಇದ್ದಾರೆ ಇವಾಗ. ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸ್ ಇಡಬೇಕಾಗುತ್ತೆ. ನಾನು ಹೇಳೋದು ಯಾವ ಥರ ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ನೀವು ಗ್ಯಾಸನ್ನು ಇಟ್ಕೋಬೇಕಾಗುತ್ತೆ.
ಇವಾಗ ನೋಡ್ತಾ ಇದ್ದಾರಲ್ವಾ, ಮೆಂತ್ಯ ಪಲ್ಯ ನಾವು ತಂದಿದ್ದೆ, ಒಂದು ಸ್ವಲ್ಪನ ತಂದು ಒಂದು ಕಟ್ ತಂದಿದ್ದೆ, ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ಯೂಸ್ ಮಾಡ್ತಿರೋದು, ಜಾಸ್ತಿ ಅಲ್ಲ. ಇವಾಗ ಒಂದು ನಿಮಿಷ ರೀ ಸ್ನೇಹಿತರೆ, ಇದರಲ್ಲಿ ಒಂದು ಸ್ವಲ್ಪ ನಿಮಗೆ ಅಂದರೆ ಸೌಂಡ್ ಬೇರೆ ಥರ ಬರ್ತಾ ಇರ್ಬೋದು. ಸ್ವಲ್ಪ ಪಕ್ಕದಲ್ಲಿ ಒಂದು ನಾಯಿದು ಗೋದಾಮಿದೆ, ಸೊ ಹಾಗಾಗಿ ಅಲ್ಲಿದ್ದು ಸೌಂಡ್ ಬರ್ತದೆ ನಿಮಗೆ. ಸ್ನೇಹಿತರೆ, ಇವಾಗ ಹಾಕಿದಾರಲ್ವಾ, ಈ ಥರ ಹಾಕಿದ ಮೇಲೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ನೀವು ಕೂಡ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ಥರ ಒಂದು ಸ್ವಲ್ಪ ಅಂದರೆ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಈ ಥರ ಮಿಕ್ಸ್ ಮಾಡಿದಾಗ ಅಂದರೆ ನಾವು ಹಾಕಿರ್ತಕ್ಕಂಥ ಬೇಳೆ ಆಗಿರ್ಬೋದು, ಅಥವಾ ಪ್ರತಿಯೊಂದು ಅರಿಶಿಣ ಆಗಿರ್ಬೋದು ಅಥವಾ ಖಾರ ಆಗಿರ್ಬೋದು, ಅಥವಾ ಮೆಂತ್ಯ ಪಲ್ಯನಾಗಿರ್ಬೋದು, 2 ಐಟಮು 4 ಐಟಮ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ಮೇಲೆ ಬಿಟ್ಟರೆ ಚೆನ್ನಾಗಿ ಇದಾಗೋದಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಮಾತ್ರ ಸ್ನೇಹಿತರೆ ಚೆನ್ನಾಗಾಗುತ್ತೆ. ಇವಾಗ ನೋಡೋಣ ಏನು ಮಾಡ್ತಾರಂತ. ಒಂದು ಸ್ವಲ್ಪ ನೀರು ಹಾಕ್ಬೋದು. ಸ್ವಲ್ಪ ಅಂದರೆ ನೀರು ಇದೆಯಾ ಇಲ್ವಾ ಆ ಥರ ನೀರು ಹಾಕ್ಬೇಕಾಗುತ್ತೆ. ನೀವು ಜಾಸ್ತಿಯಾಗಿ ನೀರು ಹಾಕಕ್ಕೆ ಹೋಗಬೇಡಿ. ಇವಾಗ ಮತ್ತೊಂದು ಸ್ವಲ್ಪ ನೀರು ಹಾಕಿದ್ರಲ್ವ, ಸೊ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ. ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕ್ತಿದ್ರೆ ನೀವು ಕೂಡ ಉಪ್ಪು ಹಾಕ್ಬೇಕಾಗುತ್ತೆ. ಅಂದರೆ ಜಾಸ್ತಿಯಾಗಿ ಹಾಕ್ಬೇಡು, ಸಿಂಪಲಾಗಿ ಹಾಕಿ. ಇವಾಗ ನೋಡ್ತಾರಲ್ಲ, ಸಿಂಪಲಾಗಿ ಒಂದು ಚಮಚದಲ್ಲಿ ಒಂದು ಅರ್ಧ ಚಮಚ ಹಾಕಿದರೆ ಓಕೆ. ಕಮ್ಮಿ ಆದರೆ ಬೇಕಾದ್ರೆ ನೀವು ಆಮೇಲೆ ಯೂಸ್ ಮಾಡ್ಕೊಳ್ಬೋದು. ನನ್ನ ಪ್ರಕಾರ ಇವಾಗ ಸ್ನೇಹಿತರೆ, ಇವಾಗ ಒಂದು 100%ದಲ್ಲಿ ಒಂದು 85 ಅಥವಾ ಒಂದು 75% ಅಡುಗೆ ಆಗಿದೆ ಅನಿಸುತ್ತೆ. ನೋಡ್ತಾ ಇದ್ರಲ್ವ, ಹೊಗೆ ಕೂಡ ಬರ್ತಾ ಇದೆ ಅಲ್ಲಿ. ಸ್ನೇಹಿತರೆ, ಇನ್ನೊಂದು ನಾನ್ ವೆಜ್ ಎಲ್ಲ ಊಟ ಮಾಡೋದಕ್ಕಿಂತ ಓನ್ಲಿ ವೆಜ್ ಊಟ ಮಾಡಿದ್ರೆ ಒಂದು ಸ್ವಲ್ಪ ದೇಹಕ್ಕೆ ಒಳ್ಳೆಯದಂತ ನಾನು ಹೇಳೋದು. ಇವಾಗ ನೋಡ್ತಾರಲ್ವ, ನಮ್ಮ ತಾಯಿಯವ್ರಿಗೆ ಬಂದು ಒಂದು ಸ್ವಲ್ಪ ಅಂದರೆ ತಿರುಗಿ ಕೊಡ್ತಾಯಿದ್ದಾರೆ. ಹಿಂಗೆ ತಿರ್ಬೇಕು ಹಂಗೆ ತಿರ್ಬೇಕಂತ ನಮ್ಮ ವೈಫಿಗೆ ಹೇಳ್ತಾ ಇದ್ದಾರೆ. ಗ್ಯಾಸ್ ಇದು ಹೀಟ್ರ್ ಕಡೆ ನೋಡಂಗೆ ಹೊಗೆ ಬರ್ತಾಯಿದೆ, ಬಂದ್ ಮಾಡ್ಬೇಕಾಗುತ್ತೆ. ನೋಡು, ಒಂದು ಸ್ವಲ್ಪ ಇನ್ನೊಂದು 2 ನಿಮಿಷ ಆಯಿತು. ಸ್ನೇಹಿತರೆ, ಇವಾಗ ನೋಡ್ತಾ ಇರೋ ಮುಚ್ಚಳ ಮುಚ್ಚಿದ್ದಾರೆ. ಒಂದು ಸ್ವಲ್ಪ ಅಂದರೆ ಕಡಿಮೆ ಗ್ಯಾಸಲ್ಲಿ ಇಟ್ಟಿದ್ದಾರೆ ಅದನ್ನು, ಕಡಾಯಿನ ನೀವು ನೋಡ್ತಾ ಇರ್ಬೋದು. ಇವಾಗ ನೋಡೋಣ ಸ್ನೇಹಿತರೆ ಯಾವ ಥರ ಆಗಿರ್ಬೋದು ಅಡುಗೆ ಅಂತ. ನಮ್ಮ ವೈಫವರು ಎಲ್ಲ ಪ್ಲೇಟ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೋಡ್ತಾ ಇದ್ದಾರೆ ಅಲ್ವಾ, ಈ ಥರ ಬರುತ್ತೆ. ನೋಡ್ತಾ ಇದ್ದಾರಲ್ಲ, ಸಿಂಪಲ್ಲಾಗಿ ಪಲ್ಯ ಮಾಡೋದು ಹೇಗೆ ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಸಿಂಪಲ್ಲಾಗಿ ಪಲ್ಯ ಮಾಡ್ಬೋದು. ಇದನ್ನು ರೊಟ್ಟಿಯಲ್ಲಿ ಕೂಗಬೇಕಾದ್ರೆ ಊಟ ಮಾಡ್ಬೋದು, ಅಥವಾ ಪರೋಟದಲ್ಲಿ ಊಟ ಮಾಡ್ಬೋದು, ಅಥವಾ ಚಪಾತಿಯಲ್ಲಿ ಊಟ ಮಾಡ್ಬೋದು, ಅನ್ನದಲ್ಲಿ ಕೂಡ ಇದನ್ನು ನಾವು ಊಟ ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು, ನಾವು ವೆಜ್ ಅದೆಲ್ಲ ಊಟ ಮಾಡೋದಕ್ಕಿಂತ ನಮ್ಮ ದೇಹಕ್ಕೆ ಒಳ್ಳೆಯ ಊಟ ಅಂದರೆ ಸ್ನೇಹಿತರೆ ವೆಜ್ ಅಂತ ನಾನು ಹೇಳೋದು. ಯಾಕಂದರೆ ನೋಡ್ಬೋದು, ಪ್ರತಿಯೊಂದು ಸಸ್ಯಾಹಾರಿ ಊಟ ಮಾಡಿದಷ್ಟು ಜಾಸ್ತಿ ದಿನ ಮನುಷ್ಯ ಬದುಕೋಕ್ಕೆ ಒಂದು ಚಾನ್ಸ್ ಅಥವಾ ಒಂದು ಅವಕಾಶ ಇರುತ್ತೆ ಅಂತಲೇ ಹೇಳಲಾಗುತ್ತೆ. ಅತಿಯಾಗಿ ನಾವು ನಾನ್ ವೆಜ್ ಊಟ ಮಾಡಿದ್ರೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಇದನ್ನು ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಿ ಅಲ್ವಾ, ಆಲ್ರೆಡಿ ಎಲ್ಲ ರೆಡಿಯಾಗಿದೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ, ಯಾಕಂದರೆ ಮೇಲೆ ಪಲ್ಯ ಇರುತ್ತೆ. ಸೊ ಹಾಗಾಗಿ ಮಿಕ್ಸ್ ಮಾಡಿದ್ರು. ಇವಾಗ ಅನ್ನ ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಇವಾಗ ಒಂದು ಪ್ಲೇಟಲ್ಲಿ ನಮ್ಮ ವೈಫ್ ಅವರು ಅನ್ನ ಹಾಕ್ತಾಯಿದ್ದಾರೆ. ಇವಾಗ ನೋಡೋಣ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ.
ಸ್ನೇಹಿತರೆ, ಹಾಗೆ ನಮ್ಮ ಚಾನಲ್ ಹೆಸರು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಸ್ನೇಹಿತರೆ ಅನ್ನ ಹಾಕಿದ್ದಾರೆ, ಆಮೇಲೆ ಒಂದು ಗ್ಲಾಸಿನ ಕಪ್ಪು ಕೂಡ ಇಟ್ಟಿದ್ದಾರೆ. ಅದರೊಳಗೆ ಇವಾಗ ಬೇಳೆ ಹಾಕ್ತಾರೆ ನೋಡ್ರಿ. ಇವಾಗ ನೋಡ್ತಿದ್ರಲ್ವ, ಮಾಡಿರ್ತಕ್ಕಂಥ ಆ ಒಂದು ಮೆಂತ್ಯ ಬೇಳೆ ಅಂತಲೇ ಹೇಳಲಾಗುತ್ತೆ. ಅಥವಾ ಇದಕ್ಕೆ ಬೇರೆ ಬೇರೆ ಎಲ್ಲ ಥರ ಕರೀತಾರೆ. ಸೊ ನಾನು ಇದಕ್ಕೆ ಯಾವ ಥರ ಕರಿತಾ ಇದ್ದೀನಿ ಅಂತಂದರೆ, ಮೆಂತ್ಯ ಪಲ್ಯ ಮೊಸರು ಬೇಳೆ ಅಂತ ನಾನು ಪಲ್ಯ ಅಂತಲೇ ಹೇಳ್ತೀನಿ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಲ್ವ, ಆಲ್ರೆಡಿ ಅಡುಗೆ ಆಗಿದೆ ಅಂತ ಅನಿಸುತ್ತೆ. ಇವಾಗ ಎಲ್ಲನೂ ರೆಡಿ ಮಾಡಿದರೆ, ಅದರಲ್ಲಿ ಒಂದು ಚಮಚ ಕೂಡ ಇಡ್ತಾ ಇದ್ದಾರೆ. ಅಡುಗೆ ರೆಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೋಡ್ಬೋದು, ನಿಮಗೆ ತೋರಿಸ್ತಾ ಇದ್ದಾರಲ್ವಾ, ಈ ಥರ ಸ್ನೇಹಿತರೆ ನೀವು ಅನ್ನದಲ್ಲೂ ಕೂಡ ಇದನ್ನು ನೀವು ಊಟ ಮಾಡ್ಬೋದು. ಸ್ನೇಹಿತರೆ, ಇದು ಇವತ್ತಿನ ನಮ್ಮ ವಿಡಿಯೋ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಯಾಕೆ ಅಂದರೆ ಸ್ನೇಹಿತರೆ, ನಾವು ಮಾಡುವಂಥ ವಿಡಿಯೋ ನೀವು ಪ್ರತಿಯೊಂದನ್ನು ಕೂಡ ನೋಡ್ಬೋದು. ಈ ಒಂದು ಚಾನೆಲ್ ಮೂಲಕ ಅಥವಾ ಈ ಒಂದು ನೋಟಿಫಿಕೇಷನ್ ಮೂಲಕ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಮಾತ್ರ ನಮ್ಮ ವಿಡಿಯೋನ ನೀವು ನೋಡೋಕ್ಕೆ ಸಾಧ್ಯ. ಅಂದರೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ, ಬಾಯ್.